ದರ್ಶನ್ ಸ್ಟೋರಿಗೆ ಹೋಗೋದಕ್ಕಿಂತ ಮೊದಲು ಒಂದು ಹೇಳ್ಬಿಡ್ತೀನಿ. ಮೊನ್ನೆ ವಿನೇಶ್ ಫೋಗಟ್ 100 ಗ್ರಾಮ್ ಜಾಸ್ತಿ ಆಯಿತು ಅಂತೇಳಿ ಫೈನಲಿಂದ ಅನರ್ಹಗೊಂಡಿದ್ರಲ್ಲ, ಅವ್ರದ್ದು ಈಗ ವಿಚಾರಣೆ ನಡೀತಾ ಇದೆ. ಈಗ 2 ನಿಮಿಷದಲ್ಲಿ ಅದರ ಬಗ್ಗೆ ಮಾಹಿತಿ ಬರ್ಬೋದು. ಎರಡೇ ವೀಕ್ಷಕರೇ, ಬೆಳ್ಳಿ ಕೊಡ್ತಾರೆ, ಇಲ್ಲ ಹಂಗೆ ಕೊಡೋಕ್ಕಾಗಲ್ಲ, ಅನರ್ಹ ಔಟ್. ಒಂದು ಬೆಳ್ಳಿ ಇಲ್ಲ ಔಟ್, ಒಂದು ಬೆಳ್ಳಿ ಸೆಕೆಂಡ್ ಪ್ಲೇಸ್ ಇಲ್ಲ ಔಟ್. ಬೆಳ್ಳಿ ಬಂದರೆ ಫುಲ್ ಸಂಭ್ರಮ, ಔಟ್ ಆದರೆ ಸ್ವಲ್ಪ ಬೇಸರ. ಅಂದರೆ ವಿನೇಶ್ ಫೋಗಟ್ ಔಟ್ ಆದರೂ ಕುಸ್ತಿಯಿಂದ ಅಂತೇಳಿ ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಅದಕ್ಕಿಂತ ಮೊದಲು ಈ ಸ್ಟೋರಿ ಮುಗಿಸ್ಬಿಡ್ತೀನಿ. ಬ್ರಹ್ಮ ಅವರ ಆರೋಪ, ಸಿದ್ದರಾಮಯ್ಯ ಬಂಧಿಸುವಂತೆ ದೋಸ್ತಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ದೋಸ್ತಿಗೆ ಕೌಂಟ್ರ್ ಕೊಡಬೇಕು ಅಂಥೇಳಿ ಈಗ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಸಿದ್ದು ತಲೆ ಕೆಡಿಸಿಕೊಂಡಾಗ ಕಾಣಿಸಿದ್ದು ಏನಾದರೂ ಮಾಡಬೇಕಲ್ಲ ಇವರು, JDS BJP ನಮ್ಮ ತಲೆ ಮೇಲೆ ಬರ್ತಾ ಇದ್ದಾರಲ್ಲ, ಆಗ ಕಾಣಿಸಿದ್ದು ಯಡಿಯೂರಪ್ಪ ಅವ್ರದ್ದೊಂದು ಕೇಸ್. ಮಾಜಿ CM ಯಡಿಯೂರಪ್ಪ ಮೇಲಿದೆ ಒಂದು ಪೋಕ್ಸೋ ಕೇಸ್, ಮನೆ ನಾವೇ ತೋರಿಸಿದ್ವಿ. ಸದ್ಯ ಯಡಿಯೂರಪ್ಪ ಬಂಧನಕ್ಕೆ ನಿರ್ಬಂಧ, ಅವರನ್ನು ಬಂಧಿಸುವಂಗಿಲ್ಲ ಅಂತೇಳಿ ಒಂದು ಸ್ಟೇ ಕೊಟ್ಟಿದೆ. ಬಂಧನ ಭೀತಿಯೂ ಇಲ್ಲ, ವಿಚಾರಣೆಗೆ ಬರಬೇಕಾಗಿಲ್ಲ ಅಂತೇಳಿ ಆಲ್ರೆಡಿ ಹೇಳಿತ್ತು ಕೋರ್ಟ್. ಸದ್ಯ ಯಡಿಯೂರಪ್ಪಗೆ ಹೈಕೋರ್ಟ್ ಮಧ್ಯಂತರ ರಕ್ಷಣೆ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ. ಆದರೆ ಯಡಿಯೂರಪ್ಪಗಿಲ್ಲೇ ಕೆಡ್ಡ ತೋಡುತ್ತೆ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ. ಸ್ಟೇ ಕೊಟ್ಟಿದ್ದೀರಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಷ್ಟೇ ತೆರವು ಮಾಡಿ. ಇದು ಪೋಕ್ಸೋ ಕೇಸ್ ಅಂದರೆ 18 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳ ಮೇಲೆ ಯಾವುದಾದ್ರೂ ಲೈಂಗಿಕ ದೌರ್ಜನ್ಯಗಳು ನಡೆದರೆ ಯಾವ ರೀತಿ ಕೇಸ್ ಇದೆ ಅಂತಂದರೆ ಅವರಿಗೆ ಜಾಮೀನೇ ಸಿಗೋದಿಲ್ಲ. ನೀವು ನಾಳೆ ಸಿದ್ದರಾಮಯ್ಯ ಅರೆಸ್ಟ್ ಆದರೆ ಜಾಮೀನು ಸಿಗ್ತೆ, ಯಡಿಯೂರಪ್ಪ ಅರೆಸ್ಟ್ ಆದರೆ ಜಾಮೀನೇ ಸಿಗೋದಿಲ್ಲ. ಇದೇನಂತಂದರೆ ಹುಲಿ ಬಿಡೋದು. ಈಗ ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡ್ತೀರಾ, ನಾವು ಯಾರು DK ಯಾರನ್ನು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡ್ತೀವಿ. ಸಿದ್ದರಾಮಯ್ಯ ಅರೆಸ್ಟ್ ಮಾಡಿದ್ರೆ ನಾವು ಇವ್ರನ್ನ ಮಾಡಲ್ಲ ಅರೆಸ್ಟ್ ಮಾಡಲ್ಲ ಅಂತ. ಆಗ ಇವ್ರನ್ನ ಮಾಡ್ತಾರೆ, ಬೇಡ ಸ್ವಾಮಿ ಅವರು ಹಿಂಗೆ ಮಾಡಿದರೆ ಇವರು ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಇಬ್ರಿಗೂ ಬೇಡ ಸಿದ್ದರಾಮಯ್ಯನ ಅರೆಸ್ಟ್ ಮಾಡೋದು ಬೇಡ, ನಿಮ್ಮನ್ನು ಅರೆಸ್ಟ್ ಆಗೋದು ಬೇಡ, ಸೇಫ್. ಸರ್ಕಾರದ ಅರ್ಜಿ ಮಾನ್ಯವಾದರೆ ಯಡಿಯೂರಪ್ಪ ಅವರಿಗೆ ಸಂಕಷ್ಟ ಇದೆ. ಯಾರು ಗೊತ್ತು, ಯಡಿಯೂರಪ್ಪ ಅವರನ್ನು ಬಂಧಿಸಲೂಬಹುದು. ನೀವು ನನ್ನ ಕೆಣಕಿದ್ರೆ ನಾವು ನಿಮ್ಮನ್ನು ಕೆಣಕೋದು ಫಿಕ್ಸ್ ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ದೋಸ್ತಿಗೆ ಸ್ಪಷ್ಟ ಸಂದೇಶ ರವಾನಿಸಿದ CM ಸಿದ್ದರಾಮಯ್ಯ. ಗೊತ್ತಾಯ್ತಲ್ಲ, ಈಗ ನನ್ನನ್ನು ಬಂಧನ ಮಾಡ್ತೀಯಾ, ನಿನ್ನನ್ನು ಬಿಡಲ್ಲ. ಈಗೇನಾಗುತ್ತೆ, ಕಾಂಪ್ರಮೈಸಲ್ಲಿ ಹೋಗಿ ಅಂತ ಸಂದೇಶ ಕೊಡೋದು. ನಿನ್ನ ಬಂಧನ ಇಲ್ಲ, ನನ್ನ ಬಂಧನ ಇಲ್ಲ. ಆಮೇಲೆ ಇಲ್ಲಿ ತನಕ ರಾಜಕಾರಣ ಇಷ್ಟೆಲ್ಲ ಓಟ್ ಹಾಕಿದ ಜನರು ಕೋಡಂಗಿಗಳು, ಅಷ್ಟೇ ಆಗೋದು. ಮಾಡಿದೆ ಕಾಂಗ್ರೆಸ್ ತಂತ್ರಕ್ಕೆ ಪುಷ್ಟಿ ನೀಡುವಂತೆ CM ಸಿದ್ದರಾಮಯ್ಯ ಪದೇ ಯಡಿಯೂರಪ್ಪರನ್ನ ಕೆಣಕ್ತಾ ಇದ್ದಾರೆ. 82ನೇ ವಯಸ್ಸಿನಲ್ಲಿ ಇದೆಲ್ಲ ಬೇಕಿತ್ತ ಎಂದಿದ್ದಾರೆ. ಆದ್ರೆ ಸಿಡಿದೆದ್ದ BSY ಸಿದ್ದರಾಮಯ್ಯ ಮನೆಗೆ ಹೋಗೋ ಕಾಲ ಬಂದಿದೆ ಅಂದ್ರು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಯಡಿಯೂರಪ್ಪ ಹೇಳಿದ್ದಾರೆ ಸರ್. ಯಾರು? ಯಡಿಯೂರಪ್ಪ. ಫೋಕ್ಸೋ ಕೇಸ್ ನ ಸಿಕ್ಕಾಕೊಂಡ್ರಲ್ಲ, ಏನ್ ಮಾಡ್ಬೇಕು ಅವರು? ಫೋಕ್ಸೋ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ ಕಣೆ. ಗೊತ್ತಾ ನಿಂಗೆ ಇದು? ಮತ್ತೆ ರಾಜೀನಾಮೆ ಏನಕ್ಕೆ ಕೇಳಲ್ಲ ನೀನು? ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಲಾಯಕ ಅವರು. ಮನೆಗೆ ಹೋಗೋ ಕಾಲ ಹತ್ರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು. ಯಾರು ನಿವೃತ್ತಿ ಆಗ್ತಾರೆ, ಯಾರಿಲ್ಲ, ಮುಂದೆ ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ಎಲ್ಲ ಸಂಸ್ಥೆಗಳು ಕೆಲವು ದಿವಸಗಳು ಗೊತ್ತಾಗುತ್ತೆ. ಅದಾದ್ಮೇಲೆ ಯಾರ್ಯಾರು ನಿವೃತ್ತಿ ಆಗಬೇಕು ತೀರ್ಮಾನ ಮಾಡೋಣ. ಸರ್, ನಾನು ಯಾವುದೂ ತಪ್ಪೇ ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡಿಲ್ಲ. ಅವರು ನಿಮ್ಮ ಮೇಲೆ ವೈಯಕ್ತಿಕ ಟೀಕೆಗೆ ಮುಂದಾಗಿದ್ದಾರೆ. 82ನೇ ವಯಸ್ಸಲ್ಲಿ ಪೋಸ್ಕೋ ಕೇಸ್ ಅಂತ ಬೇಕಿತ್ತ? ಕೋರ್ಟ್ ಕೊಟ್ಟಿರ್ತಕ್ಕಂಥ ಜೀವದಾನದಲ್ಲಿ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ನಾನೇನು ಮಾತನಾಡೋದಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈಗ ಅವರು ಮನಬಂದಂತೆ ಮಾತಾಡಲಿ, ಅದಕ್ಕೆ ಇನ್ನೂ ಕಾಲಾವಕಾಶ ಇದೆ. BS ಯಡಿಯೂರಪ್ಪರನ್ನ ಜೈಲಿಗೆ ಕಳಿಸಬೇಕು ಅಂತ ಸ್ಕೆಚ್ ಹಾಕಿದ್ದೀರಾ ಅಂತ ಸಿದ್ದರಾಮಯ್ಯಗೆ HD ಕುಮಾರಸ್ವಾಮಿ ಕುಟುಕಿದ್ರು. ಇವತ್ತು ಯಡಿಯೂರಪ್ಪನವರನ್ನ 82 ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮಗೆ. ಆ ವಯಸ್ಸಿಗಾದರೂ ನಿಮಗೆ ಗೌರವ ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ. ದೇವೇಗೌಡರ ಬಗ್ಗೆ ಮಾತನಾಡ್ತೀರಿ. BJP JDS ದೋಸ್ತಿ ನಾಯಕರು ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಕಾಂಗ್ರೆಸ್ ಕೂಡ ಪ್ರತಿತಂತ್ರ ಹೂಡಿದ್ದು BS ಯಡಿಯೂರಪ್ಪಗೆ ಕೆಡ್ಡ ತೋಡಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಮುಖ್ಯಮಂತ್ರಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ಏನ್ ಹೇಳುದು, ನಿನ್ನೆ ಹೇಳಿದ್ದಾರಲ್ಲ, ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ.
ನಾನು ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸ್ತಾ ಇಲ್ಲ, ಹಿಂದುಳಿದವನು. ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ 6.5 ಕೋಟಿ ಜನತೆಯನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯನವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದು ಮೇಲೆ ಬಂಡೆ ಬಿದ್ರೆ ಏನಾಗುತ್ತೆ ಗೊತ್ತಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ಕಾಫಿ ಡೇ ಸಿದ್ಧಾರ್ಥ್ ಆತ್ಮಹತ್ಯೆಗೆ ಕಾರಣ ಯಾರು? ನಾನು ಒಂದು ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ CM ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು MP ಆಗಿದ್ರು ಅವರು ಇಲ್ಲ, ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಯಾವ SM ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ರೇವಣ್ಣ ಕುಟುಂಬಕ್ಕೆ ಕಂಟಕ ಆದವ್ರು ಯಾರು? ಈಗ ನೋಡಿ, ಮಗನ್ ತೊಂದರೆ ಆಯ್ತದೆ ಅಂತೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರಿ? ನಮ್ಮನ್ನು ಬಿಡ್ತಾರೇನ್ರಿ? ನನ್ನ ಸಹೋದರ ರೇವಣ್ಣ ಅಯ್ಯೋ ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬಲ್ಲ. ಅಯ್ಯೋ ಸಿದ್ದರಾಮಯ್ಯನವರು ಅಂತ ಹೇಳ್ದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ 2 ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ. ಅವನನ್ನು ಮದುವೆ ಆಗಿರ್ತಕ್ಕಂಥ ಅವನ ಹೆಂಡ್ತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸ್ ಇಲ್ಲ, ರೇವಣ್ಣನ ಮೇಲೆ ಕೇಸ್ ಇಲ್ಲ. ಸೃಷ್ಟಿ ಮಾಡ್ತೀರಿ ಕೇಸ್ನ. ಲೀಗಲ್ ಆಗಿ ಸೈಟ್ ಕೊಟ್ಟಿದ್ರೆ ನಾವ್ ಯಾಕೆ ಕೇಳ್ತಿದ್ವಿ? ಈಗ ನೀವು ನಿಮ್ ಜಮೀನು, ನಿಮ್ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ? ಓಲೆ ಪಾರ್ವತಿ ಅಕ್ಕ ಯಾವ್ದಾದ್ರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರಾ? ಯಾರು ಕಳ್ತನ ಮಾಡಿದ್ರಾ? ತಪ್ಪಲ್ಲ ಶಿವಕುಮಾರ್ ಅವರೇ. 3 ಎಕರೆ ಇಲ್ಲದೆ ಇದ್ರೆ 30 ಎಕರೆ ದಾನ ಮಾಡಿಸಿ, 30 ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬೊಮ್ಮಾಯಿನ ಮುಖಾಂತರ. ಆದರೆ ಶ್ರಮಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನು ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನು ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ. ನಿಮ್ಮಪ್ಪ ರೈತ, ನಮ್ಮಪ್ಪ ಇಂಜಿನಿಯರ್. ಕುಮಾರನಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರು ಜಮೀನು ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ಮದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವೇಗೌಡರ ಆಸ್ತಿ ಕೇಳಿದಿರಿ. ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ಬರು ಇಂಜಿನಿಯರ್ ಆಗಿದ್ರು, ಡಿಪ್ಲೊಮಾ ಪದವೀಧರ. ನಿಮ್ಮದೇನಿತ್ತು? ನಿಮ್ಮ ತಂದೆದೇನಿತ್ತಪ್ಪ? ನಿಮ್ಮ ತಂದೆದೇನಿತ್ತು? ಕೆಂಪೇಗೌಡರದು. ಬಿಜೆಪಿಯವರು ಆರಂಭಿಸಿದ್ದ ಪಾದಯಾತ್ರೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರಿಯಾಗಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.